ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಕರ್ನಾಟಕ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲ ಪ್ರಯತ್ನ ತಾವು ಗೆಲ್ಲಿಸಿದ್ದಕ್ಕೆ ತುಂಬ ಭಯ ಆಯಿತು. ಈ ಗಾಂಧಿನಗರ ಕೆಲವ್ರ ಮಧ್ಯೆ ಎಲ್ಲಿ ನಲ್ಗೋಗ್ತೀವಿ ಅಂತ ಒಂದು ಭಯ ಇತ್ತು. ಅಂತೂ ಇಂತೂ ನಮ್ಮನ್ನು ದಳ ಸೇರಿಸಿದ್ದಕ್ಕೆ ನಿಮಗೆ ನಾನು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೀನಿ. ಸಾಕಷ್ಟು ಸವಾಲುಗಳನ್ನು ಎದುರಿಸಿ ನಮ್ಮ ಮುಂದೆ ಬಂದಿದ್ದಕ್ಕೆ, ದಾರಿ ತೋರಿಸ್ಕೊಟ್ಟಿದ್ದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದರ ಮಧ್ಯೆ ಮೂರನೇ ಥ್ಯಾಂಕ್ಸು ನಿಮಗೆ, ಮಾಧ್ಯಮಿಕರಿಗೆ. ಎಷ್ಟೇ ಕಷ್ಟ ಬಂದರೂ ಕೂಡ ನೀವು ನಮ್ಮ ಕೈ ಹಿಡಿದಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂತೂ ಇಂತೂ ನನ್ನ ನನ್ನ ಚಿತ್ರ ಗೆದ್ದಿದೆ. 2ನೇ ವಾರ ಸಕ್ಸಸ್ಫುಲ್ ಓಡ್ತಾ ಇದೆ. ಖಂಡಿತ ಒಂದು ಗುಡ್ ನ್ಯೂಸ್ ಏನಂತಂದರೆ, ಟಾಕ್ಸಿಕ್ ಮುಂದೆ ಹೋಗಿದ್ದಕ್ಕೆ ಇನ್ನು ಸ್ವಲ್ಪ ನನಗೆ ಪುಷ್ಟಿ ಸಿಕ್ತು. 221 ಥಿಯೇಟ್ರಲ್ಲಿ ಹೋಗ್ತಾ ಇದೆ. ನನ್ನ ಚಿತ್ರತಂಡಕ್ಕೆ ಮೊದಲನೇದಾಗಿ ನನ್ನ ಕತೆ ಹೇಳಿದ್ದಕ್ಕೆ ರಘು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದನ್ನು ಓಲ್ಡ್ ಕಮಿಟ್ಮೆಂಟು ನನಗೂ ಮತ್ತು ದರ್ಶನ್ ಅವ್ರಿಗೂ ಮತ್ತು ನಮ್ಮ ಏನು ಧನ್ವೀರ್ ಏನು ಕಮಿಟ್ಮೆಂಟ್ ಇತ್ತು, ಆ ಡೇಟ್ ನಡೆಸ್ಕೊಟ್ಟಿದ್ದಕ್ಕೆ ಧನ್ವೀರ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಈ ಪಾತ್ರಕದಲ್ಲಿ ನನ್ನ ಸ್ನೇಹಿತರಾಗಿ ಚಿತ್ರರಂಗವನ್ನು ಸುಮಾರು ದಿವಸಗಳಿಂದ ಸ್ವಲ್ಪ ಇದಿತ್ತು, ಬನ್ನಿ ನೀವು ವಾಪಸ್ ಬನ್ನಿ, ಕಮ್ ಬ್ಯಾಕ್ ಅಗೇನ್ ಅಂತ ಹೇಳಿದ್ದಕ್ಕೆ ಒಂದೇ ಮಾತಿಗೆ ಒಪ್ಕೊಂಡಿದ್ದಕ್ಕೆ ನಮ್ಮ ಸುನೀಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಟಿಮೇಟ್ ನಮ್ಮ ಸಂಜನಾ ಅವರಿಗೆ, ಡಾಕ್ಟರ್ ಸಂಜನಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವರವರ ಜವಾಬ್ದಾರಿಗಳನ್ನು ನೀಟಾಗಿ ಅಚ್ಚುಕಟ್ಟಾಗಿ ಸಮೃದ್ಧಿಯಾಗಿ ಮುಗಿಸ್ಕೊಟ್ಟಿದ್ವಿ. ಇದಕ್ಕಿಂತ ಹೆಚ್ಚಿನ ರೀತಿ ಹೇಳ್ತಕ್ಕಂತಿಲ್ಲ. ಇವತ್ತು ಇಡೀ ಚಿತ್ರರಂಗ ಬಂದು ಸಿನಿಮಾ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಇದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಚಿತ್ರರಂಗಕ್ಕೆ, ನಮ್ಮ ಚಿತ್ರಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ರಿಗೂ, ನನ್ನ ಬಾಮೈಕ್ಳಿಗೂ, ನಾನು ಬರೀ ಹಣ ಹಾಕೋದಷ್ಟೇ ನೋಡ್ಕೊಳ್ಳೋದು ನನ್ನ ಬಾಮೈಕ್ಳು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನಗೆ ಒಂದು ದಿವಸ ಶೂಟಿಂಗ್ ಹೋಗಲ್ಲ, ಬರೀ ನನ್ನ ವೀಕ್ಲಿ ಒನ್ಸ್ ಏನಾದ್ರು ನೋಡ್ತಾ ಇರುತ್ತೆ ಅಷ್ಟೇ. ಇಡೀ ನನ್ನ ಚಿತ್ರತಂಡಕ್ಕೆ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಬಿಹೈಂಡ್ ಸಪೋರ್ಟ್ ಎಲ್ಲರ ಚಿತ್ರರಂಗಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ. ನೆಕ್ಸ್ಟು ನಮ್ಮದು ದೊಡ್ಡ ಮೂವಿ ಆಗಸ್ಟ್ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಅದನ್ನು ಪ್ರಮೋಷನ್ಸ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೂ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಹೊಸ ಪ್ರಯತ್ನಕ್ಕೆ, ಹೊಸ ಚಿತ್ರ ಕೊಡಲಿಕ್ಕೆ ನಾನು ಇನ್ನಷ್ಟು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವತ್ತಿರಲಿ ಅಂತ ಕೇಳ್ಕೊತೀನಿ. ನನಗೆ ಬೆಳಗ್ಗೆ ರಿಪೋರ್ಟ್ ನೋಡಿದಾಗ ಫಸ್ಟ್ ಟೈಮ್ ಕಣ್ಣಲ್ಲಿ ನೀರು ಬಂದಿದ್ದು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮು, ಯಾಕೆ ಸುಳ್ಳು ಹೇಳೋಕ್ಕೆ ಮಾಧ್ಯಮ ಇದಾಗಲ್ಲ, ಫಸ್ಟ್ ಟೈಮ್ ಕಣ್ಣಲ್ಲಿ ನೀರು ಬಂದಿದ್ದಕ್ಕೆ ನಾನು ಫೈನಾನ್ಷಿಯಲ್ ರಿಪೋರ್ಟ್ ನೋಡಿದೆ. ತುಂಬ ಖುಷಿ ಆಯಿತು. ಒಂದು OTT ಮತ್ತು ಇಬ್ಬರು ಬಂದು ಕೇಳಿದ್ರು, ನಿಮ್ಮ ಸಿನಿಮಾ ನೋಡಿದ್ದೀವಿ, OTTಗೆ ಪಕ್ಕಾ ಮೂವಿ ನಮಗೆ ಕೊಡಿ ಅಂತ ಕೇಳಿದ್ರು. 11th ಸೈನ್ ಮಾಡಿ ಅಂತಂದರು. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಿದ್ದೀನಿ. ಯಾಕಂತಂದರೆ ಮೊದಲ ಪ್ರಯತ್ನ ಗೆಲ್ಲದೆ ಸಾಕಷ್ಟು ಇದಾಗ್ತದೆ, ಅದರಲ್ಲೂ ಸಾಕಷ್ಟು ಸವಾಲುಗಳ ಮಧ್ಯೆ ನಾವು ಗೆದ್ದಿದ್ವಿ. ಇದು ಕನ್ನಡ ಜನ ಅವರು ಪ್ರೀತಿ ಮಾಡಿದ್ದಾರೆ, ಅವರಂಥ ಕಂಟೆಂಟ್ ಬೇಕು ಅಂತ ಬಯಸಿದ್ದಾರೆ, ಅಂಥ ಕಂಟೆಂಟ್ ಕೊಟ್ಟಿದ್ದೀವಿ. ತುಂಬ ಖುಷಿ ಆಯಿತು. ಇನ್ನೂ ಇದು ಯಾವ ಥಿಯೇಟ್ರ್ ತೆಗ್ದಿಲ್ಲ, ಎಲ್ಲ ಥಿಯೇಟ್ರ್ಸು ಹಂಗೆ ಇದ್ದಾವೆ, ಎಲ್ಲ ರನ್ ಆಗ್ತಾ ಇದೆ. ಇನ್ನು ಮುಂದೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಸೊ ಅದು ನನ್ನ ಪ್ರೇಕ್ಷಕರಿಗೆ, ನನ್ನ ಕನ್ನಡ ಜನತೆಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಸೊ ಈಗ ತಾನೇ ಶಾಸಕನಾಗಿ ಎಂಟ್ರಿ ಆಗಿದ್ದೀನಿ. ಆಫ್ ಆ್ಯಂಡ್ 50-50 ಇದ್ದೀನಿ. ನನ್ನ ಮುಂದೆ ಸವಾಲು ಈಗ ಗಣೇಶ್ ಸರ್ದು 4 ಭಾಷೆದಲ್ಲಿ ಮಾಡಿದ್ದೀನಲ್ಲ, ಅದು 4 ಸ್ಥಳದಲ್ಲಿ ಭಾಷೆಯಲ್ಲಿ ಬಿಡಬೇಕಂತಿದೆ. ಇದೇ ತಿಂಗಳು 26ನೇ ತಾರೀಕು ನಮ್ಮ ಅಯೋಧ್ಯದಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ. ಅದರಿಂದ ನೀವಿನ್ನ ಸಪೋರ್ಟ್ ಮಾಡಿದ್ರೆ, ಹೊಸ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನಿಷ್ಟು ಜಾಸ್ತಿ ಮಾಡ್ತೀನಿ, ಆಯ್ತಲ್ಲ. ಸೊ ಅದರಿಂದ ನಾವು ಗೆದ್ದರೆ, ಒಂದು ಸಿನಿಮಾ ಗೆದ್ರೆ 5 ಮಾಡ್ತೀವಿ, ಆಯ್ತಲ್ವ. ನಮ್ಮ ಸಿನಿಮಾ ಗೆದ್ದಿದೆ, ಖಂಡಿತ ಒಳ್ಳೆ ಸಿನಿಮಾ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸರಿ, ಇಲ್ಲ, ನಾನು ಬಯಲು ಹೇಳಂಗಿಲ್ಲ. ಪ್ರೋಟೋಕಾಲ್ ಪ್ರಕಾರ ನಾನು ಶಾಸಕನಾಗಿದ್ದೀನಲ್ವಾ, ನಾನು ಹೇಳಂಗಿಲ್ಲ, ಅದಲ್ವ. ನಾನು ಹೆಂಡತಿ ಬಂದು ಹೇಳ್ಬೇಕು, ಯಾಕೆ ಹೇಳಿ, ಪ್ರೊಡ್ಯೂಸರ್ ಅವರು. ಅದರಿಂದ ಅವ್ರು ಬಂದು ಹೇಳಬೇಕು. ಯಾಕಂದರೆ ನಿಮ್ಗೆ ಗೊತ್ತಿದೆ, ಕೆಲವು ಕಾನೂನು ತೊಡಕಿರ್ತದಲ್ಲ, ನಾನು ಹೇಳಂಗಿಲ್ಲ. ಸೊ ಅದರಿಂದ ಮ್ಯಾಂಡೇಟ್ ಆಗ್ಬಿಡ್ತಾರೆ. ಸೊ ಅದರಿಂದ 25ನೇ ತಾರೀಕು ಸಕ್ಸಸ್ ಮೀಟ್ ಇದೆ. ನಿಮ್ಮೆಲ್ಲರ ಜೊತೆ ಊಟ ಮಾಡಿ ಇದು ಸಭೆ ನೆನಪನ್ನು ಈ ಗಳಿಗೆಯನ್ನು ಹಂಚ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್.